ಇದ್ರ ಜೊತೆಗೆ ಸರ್ ನಿಮ್ಮನ್ನೆಲ್ಲ ಒಂದು ರೀತಿ ಟೈಟಲ್ ಸ್ಟಾರ್ ಅಂತ ಕರಿತಾ ಇದ್ರಂತೆ. ಅಂದರೆ ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಹೆಡ್ಡರ್ ಬರ್ತಿದೆ ಅಂತ ಹೇಳಿದ್ರೆ ಮಾರನೇ ದಿನ ಏನು ಬರ್ಬೋದು ಅಂತೇಳಿ ಓದುಗರು ಅಷ್ಟೊಂದು ಕುತೂಹಲ ಆಗಿರ್ತಿದ್ರೆ. ಯಾಕಂತ ಹೇಳಿದ್ರೆ ನೀವು ಕೊಡ್ತಕ್ಕಂಥ ಒಂದು ಅಂಕಣಕ್ಕೆ ಟೈಟಲ್ ಆಗಿರ್ಬೋದು, ಆ ಸುದ್ದಿ ಕೊಡ್ತಕ್ಕಂಥ ಹೆಡ್ಡರ್ ಆಗಿರ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ ನೋಡಿ. ನೀವು ಬರೆದಂಥ ಅಂಕಣ ಅಂದರೆ ಚದುರಿದ ಚಿತ್ರಗಳು, ಮೌನ ಮಾತಾದಾಗ, ಬಣ್ಣ ಮಾಸಿದ ಬದುಕು, ಕೇವಲ ಅವು ಅಂಕಣ ಮಾತ್ರ ಆಗಿರಲಿಲ್ಲ, ಅದ್ರ ಹಿಂದಿನ ಏನು ನಿಜ ಜೀವನದಲ್ಲಿ ಏನು ಕಲಾವಿದರು ಇರ್ತಿದ್ರಲ್ವ, ಸೊ ಅವರ ಕಷ್ಟಗಳಿಗೆ ಒಂದು ರೀತಿ ಆಸರೆ ಆಗ್ತಕ್ಕಂಥದ್ದು. ನನ್ನದೇ ಹೇಳ್ತಾ ಇದ್ದೀನಿ, ಎಲ್ಲೋ ಇರ್ತಕ್ಕಂಥವ್ರು ಒಬ್ಬ ಟಿ ವಿ ಸೆಟ್ ಕೊಡ್ತಾರೆ ಅಂದರೆ ನೀವು ಕಲಾವಿದ್ರ ಬದುಕು ಹಿಂಗಿದೆ ನೋಡಿ ಅನ್ನೋಂಥದ್ದು. ಯಾಕಂತ ಹೇಳಿದ್ರೆ ನಾವು ತೆರೆ ಮೇಲೆ ಮಾತ್ರ ನೋಡಿ ಖುಷಿಪಟ್ಟು ಸಮಾಧಾನ ಆಗ್ತೀವಿ. ಆದರೆ ಅವರು ಒಂದಷ್ಟು ತೆರೆ ಹಿಂದೆ ಸರಿದಾಗ ಒಂದಷ್ಟು ಬಹುದಿನಗಳ ಕಾಲ ಎಷ್ಟೊಂದು ಕಣ್ಣೀರು, ಯಾಕಂದರೆ ಎಷ್ಟೋ ಜನ ಮುಂದೆ ಬಂದು ಹೇಳ್ಕೊಳ್ಳಲ್ಲ, ಆದರೆ ಅಂಥವ್ರನ್ನು ಹುಡುಕಿಕೊಂಡು ನೀವು ಅವ್ರಿಗೊಂದು ಆಸರೆ ಆಗೋದಿದೆಯಲ್ಲ ಒಂದು ಪತ್ರಿಕೆ ಮೂಲಕ, ಒಂದು ಅಂಕಣದ ಮೂಲಕ, ಅದ್ಭುತ ಅನಿಸ್ಬಿಡುತ್ತೆ. ತುಂಬ ಒಂದು 80-90 ಮಂದಿ ಅಸಹಾಯಕ ಕಲಾವಿದರು ಅದನ್ನು ನನ್ನಿಂದ ಅಂದರೆ ನಾನು ಬರೆದ ಆರ್ಟಿಕಲ್ನಿಂದ, ಆ ಲೇಖನದಿಂದ, ಅಕ್ಷರಗಳಿಂದ ಒಂದು ತಾತ್ಕಾಲಿಕವಾಗಿ ಆದರೆ ಅವರಿಗೆ ಒಂದಷ್ಟು ಅಮೌಂಟ್ ಕೊಟ್ಟು ಕೊಡಿಸಿದ್ದೀನಿ. ಅದು ತೃಪ್ತಿ ಇದೆ ನನಗೆ. ಒಂದು ಕೆಲವು ಇನ್ಸಿಡೆಂಟ್ಗಳೆಲ್ಲ ಮನಸ್ಸಲ್ಲಿ ಹಾಗೆ ಕೂತ್ಕೊಂಡಿರ್ತದೆ. ಒಬ್ಬರು ಆರ್ಸಿ ಕಲಾ ಅಂತೇಳಿ, ಅವರು ವಿಷ್ಣುವರ್ಧನ್ಗೆ ಮತ್ತು ರಾಜ್ಕುಮಾರ್ಗೆ ತಂಗಿಯಾಗಿ ಪಾತ್ರ ಮಾಡಿದವರು ತಮಿಳ್ನಾಡಲ್ಲಿರುವಾಗ. ಇಲ್ಲಿ ಬಂದಾಗ ಏನು ಇಂಡಸ್ಟ್ರಿ ಇರಲಿಲ್ಲ, ಇಲ್ಲಿ ಎಲ್ಲ ತಮಿಳ್ನಾಡಿನೇ ಇತ್ತು. ಏನಿಲ್ಲ ಅಂತ ಒಂದು ಬೀಡಾ ಅಂಗಡಿಯನ್ನು, ಈ ಮದರ್ ಡೈರಿ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಗೂಡು ಅಂಗಡಿ ಕೊಟ್ಟುಕೊಂಡು ವ್ಯಾಪಾರ ಮಾಡಿ ಜೀವನ ಮಾಡ್ತಾಯಿದ್ರು. ನನಗೆ ಯಾರೋ ಹೇಳಿದರು, ಅವರು ನಟಿ, ಹೌದು ಮಾತಾಡಿ ಅಂತೇಳಿ ಹೋದೆ. ಮಾತಾಡಿಬಿಟ್ಟು ಅವ್ರ ಮನೆಗೆ ಬನ್ನಿ ಅಂತ ಕರೆದುಕೊಂಡು, ಅಲ್ಲಿ ಪಕ್ಕದಲ್ಲೇ ಮನೆ ಇತ್ತು, ಸಣ್ಣ ಒಂದು ಗುಡಿಸಲು ಥರ ಶೀಟ್ ಮನೆ, ಒಂದೇ ರೂಮು. ಸೊ ರೋಗಿಷ್ಠ ಪತಿ ಅವ್ರದ್ದು ಗಂಡ. ಇದೆಲ್ಲ ನೋಡಿ ನನಗೆ ಅವರು ಹೇಳಿದ ಒಂದು ಮಾತು ನನಗೆ ತುಂಬ ಶಾಕ್ ಆಯಿತು. ಈ ಮನೆ ನಾವು ತೊಗೊಂಡಿದ್ದೀವಿ ಸಾಲ, ಬಟ್ ಸಾಲ ಕಟ್ಟಲಿಕ್ಕೆ ಆಗಿಲ್ಲ, ಕಂತು ಕಟ್ಟಲಿಕ್ಕೆ ಆಗಿಲ್ಲ, ಬ್ಯಾಂಕಿನವರು ಬಂದು ಇದನ್ನು ಸೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಷ್ಟಾಗಬೇಕು ಅಂತ ಹೇಳಿದೆ. ಇದು 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 ಏನು ಟಿ ವಿಗಾಗಿ ನಾನು ಸಂದರ್ಶನ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಯಾವತ್ತೋ ಒಂದು ದಿವಸ. ಆಗ ಹೇಳಿದರು ನನಗೆ 40,000 ಸಾಲ, ಆ ಸಾಲ ಕೊಟ್ಬಿಟ್ರೆ ಈ ಮನೆನ ಸ್ವಂತದಾಗ್ತದೆ ಅಂತ ನಾನು ಟಿ ವಿಯಲ್ಲಿ ಹೇಳಿದ್ದೆ. ಅದು ಟಿ ವಿಲಿ ಪ್ರಸಾರ ಆಯಿತು. ಅದನ್ನು ನೋಡಿದ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿಯ ಟ್ರಸ್ಟಿಗಳು ಆ ಕಾರ್ಯಕ್ರಮ ನೋಡಿದ್ದಾರೆ. ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರಂತೆ. ಅಂದರೆ ನಮ್ಮ ವೆಂಕಟೇಶ್ ಇದಲ್ಲ, ಟಿ ವೆಂಕಟೇಶ್, ಸಾರಿ ಪಿ ಆರ್ ವೆಂಕಟೇಶ್ ಸುಧೀಂದ್ರ ವೆಂಕಟೇಶ್, ಅವರು ಫೋನ್ ಮಾಡಿ ನಂತ ಹೇಳಿದರು, ಸರ್ ಇಲ್ಲಿ ಇವರು ಕೊಡ್ತಾರಂತೆ, ಬನ್ನಿ ಮಾತಾಡೋಣ ಅಂತ. ಸೊ ಮಾತಾಡಿದೆ. ಅದಕ್ಕಾಗಿ ಒಂದು ಸಮಾರಂಭ ವ್ಯವಸ್ಥೆ ಮಾಡಿದರು ಅವರು. ಚೆಕ್ ನಾನೇ ಕೊಡಬೇಕಂತ, 40,000 ಚೆಕ್ ಆರ್ಸಿ ಕಲಾವರಿಗೆ ನಾನೇ ಕೊಡಬೇಕು ಅಂತ. ನಾನು ಅದನ್ನು ಅವ್ರಿಗೆ ಕೊಟ್ಟೆ. ನನಗೆ ಇದು ಸಾಧ್ಯನಾ ಅಂತ, ಯಾರೋ ಟ್ರಸ್ಟಿಗಳು, ಯಾವುದೋ ದೇವಸ್ಥಾನ, ಯಾರೋ ಇಲ್ಲಿ ಆರ್ಸಿ ಕಲಾ, ಯಾರೋ ಗಣೇಶ್ ಕಾಸರಗೋಡು, ನಾನು ಬರೆದಿರೋದು, ಆ ಬರೆದಿದ್ದ ಇದನ್ನು ಟಿ ವಿ ಸಂದರ್ಶನ ಮಾಡಿರೋದು, ಇದನ್ನೆಲ್ಲ ನೋಡಿ ಇಂಥದ್ದೊಂದು ಪವಾಡ ನಡೀತದೆ ಅಂತ ಒಂದು ಪಕ್ಕ ಖುಷಿಯಾಗೋಯ್ತು. ನಿಜಕ್ಕೆ ಇದನ್ನು ಹೇಳಿದಾಗ ನನಗೆ ನಿಜಕ್ಕೂ ಖುಷಿ ಅನಿಸುತ್ತೆ. ಸೊ ನನ್ನ ಜೇಬಲ್ಲಿ ₹1 ಯಾರಿಗಾದ್ರೂ ಕೊಡಬೇಕು ಅನಿಸಿದ್ರೆ ಅದು ಸರಿ, ನಾನು ಯೋಚನೆ ಮಾಡ್ತೀನಿ. ಆದರೆ ಒಬ್ಬ ಸ್ಟಾರ್ ನಟ ದುನಿಯಾ ವಿಜಯ್ ಅವರು ನಿಮಗೆ 1 ಎಕರೆ ಆಸ್ತಿ ಕೊಟ್ಟಿರ್ತಾರಂತೆ ಕಲಾವಿದರಿಗೋಸ್ಕರ, ಸೇವೆಗೋಸ್ಕರ. ಅದು ನೀವು ಗಣೇಶ್ ಕಾಸರಗೋಡು ಅವ್ರಿಗೆ ಕೊಟ್ಟರೆ ಮಾತ್ರ ಅದು ಸರಿಯಾದವ್ರಿಗೆ ತಲುಪುತ್ತೆ ಅನ್ನುವಂಥ ಒಂದು ನಂಬಿಕೆ. ಹೌದು. ಸೊ ಅದೆಲ್ಲ ಹೆಂಗೆ ಸರ್? ಪವಾಡ ಗೊತ್ತಿರುತ್ತೆ. ದುನಿಯಾ ವಿಜಯ್ ಇವತ್ತು ಯಾವುದೋ ಎತ್ತರಕ್ಕೆ ಹೋಗಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಾನು ಆತನ ಆರಂಭದ ದಿನಗಳನ್ನು ನೋಡಿದ್ದು, ಯಾರ್ಯಾರಿಗೂ ಡ್ಯೂಪ್ ಆಗಿ ಫೈಟ್ ಮಾಡಿ ಕೈಕಾಲು ಮುರಿದು ಎಷ್ಟು ಬಾಲ್ಟ್ ನಟ್ಟಿದೆ ಅಂತ ಲೆಕ್ಕ ಇಲ್ಲ ಆತನ ಶರೀರದಲ್ಲಿ. ಅಷ್ಟು ಕಷ್ಟಜೀವಿ ಆತ. ಅದೇ ದುನಿಯಾ ಸಿನಿಮಾ ಮಾಡಿದಾಗ ನಿನ್ನೆ ನೋಡಿದೆ, ಮತ್ತೆ ನೋಡಬೇಕಂತ ಅನ್ನಿಸ್ತು. ವಿಜಯನ ನಾನು ನೋಡಬೇಕಂತ ಅನ್ನಿಸ್ತು. ಸಿನಿಮಾ ನೋಡಿದೆ, ಸೂರಿ ನನ್ನ ಫ್ರೆಂಡ್. ನೋಡ್ತಾ 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 ನನಗೆ ಖುಷಿಯಾಗೋಯಿತು. ಯಾವುದು ದುನಿಯಾ ಸಿನಿಮಾ, ಅದರ ಖುಷಿಯನ್ನು ಹಂಚಲಿಕ್ಕೆ ಬೇಕಾಗಿ ಒಂದು ಪ್ರೆಸ್ ಮೀಟ್ ಕರೆದ ವಿಜಿ. ಕರೆದಾಗ ಅಲ್ಲಿ ಅನೌನ್ಸ್ ಮಾಡ್ದೆ, ನಾನು ಇವರ ಆರ್ಟಿಕಲೆಲ್ಲ ನೋಡ್ತಾ ಇದ್ದೀನಿ, ಯಾವುದು ಚದುರ ಚಿತ್ರಗಳು, ಅಸಹಾಯಕ ಕಲಾವಿದರು ಅವರ ಹತ್ರ ಹೋಗಿ ಮಾತಾಡಿಸಿ ಮಾಡ್ತಾನೆ. ನಾನು ಇಲ್ಲಿ ದುನಿಯಾದ ಲಾಭದಲ್ಲಿ ಇರಬೇಕು ಅಂತ ಅನಿಸುತ್ತೆ. ಒಂದು 14 ಎಕರೆನೋ ಜಾಗ ತೊಗೊಂಡಿದ್ದೀನಿ. ಅದರಲ್ಲಿ 1 ಎಕರೆ ನಿಮ್ಗೆ ಕೊಡ್ತೀನಿ, ಚಿಂತಾಮಣಿಯಲ್ಲಿ. ಚಿಂತಾಮಣಿ 1 ಎಕರೆ ನಿಮ್ಮ ಹೆಸರಿಗೆ ಕೊಡ್ತೀನಿ. ಅದರಲ್ಲಿ ಒಂದು ಆಶ್ರಮ ಕಟ್ಟಿಕೊಂಡು ನೀವು ಇವರನ್ನೆಲ್ಲ ಅಲ್ಲಿ ಸೇರಿಸಿ. ಒಂದು ಕಲ್ಪನೆ ಅದು ಬರಬೇಕಲ್ಲ. ಅವ್ರು ಕೊಡೋದು ದೊಡ್ಡ ವಿಷಯ, ನಾನು ತೊಗೊಳ್ಳೋದು ದೊಡ್ಡ ವಿಷಯ.
ಅಂಥದ್ದು ಕಟ್ಟೋದು ಇನ್ನೂ ದೊಡ್ಡ ವಿಷಯ, ಸಾಧ್ಯನೇ ಇಲ್ಲ, ಅದು ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ. ಅವರು ಇಲ್ಲಿ ಈ ಅಸಹಾಯಕ ಕಲಾವಿದರನ್ನು ಕರ್ಕೊಂಡೋಗಿ ಅಲ್ಲಿ ಸಾಕೋದು, ಅದಕ್ಕೆ ಫುಡ್ಡಿನ ವ್ಯವಸ್ಥೆ, ಅದು ಏನು ನಾನು ಅದೇನು ಯೋಚನೆ ಮಾಡಲಿಲ್ಲ. ಬಟ್ ಆತ ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದೀಯಲ್ಲ, ಅದರ ಬಗ್ಗೆ ನನಗೆ ತುಂಬ ಗೌರವ ಇದೆ ಅಂತ ಹೇಳಿದರು. ನನಗೆ ಯಾರವನು ಅವರು ಈ ಅವರಿಬ್ಬರು ಫ್ರೆಂಡ್ ಇದ್ದಾರೆ. ಓಕೆ, ಅನಿಲ್ ಮತ್ತು ಉದಯ್. ಅನಿಲ್ ಅವರೇ ಉದಯ ಅಲ್ಲ, ಅನಿಲ್ ಡ್ರೈವ್ ಮಾಡಿಕೊಂಡು ನನ್ನ ಅಲ್ಲಿ ಚಿಂತಾಮಣಿ ಹೌದು ಕರ್ಕೊಂಡೋಗಿ ತೋರಿಸಿದ್ದು ಜಾಗ ಯಾವುದು ಬೇಕು, ಯಾವ ಸೈಜ್ ಬೇಕು ಅಂತ. ಅಲ್ಲಿ ಒಂದು ತೊರೆ ಹರಿತಾ ಇತ್ತು. ಅದು ಅನಿಲ್ ಅಂದರೆ ಮಾಸ್ತಿಗುಡಿ ತೀರ್ಕೊಂಡ್ರು ಅವರು. ತೋರಿಸಿದ್ದು ನನಗೆ ಇದಿಷ್ಟ ಆಯಿತು ಅಂತೇಳಿ ಅಲ್ಲಿ ಮಾರ್ಕ್ ಎಲ್ಲ ಮಾಡಿದರು. ಚಿಂತಾಮಣಿ ಸಿಟಿಗೆ ಬಂದು ನಾನು ಹೀಗೆ ಬರ್ತಾನಂತ ಹೋದರು. ಒಂದು ಇದು ಏನು ಸ್ಟ್ಯಾಂಪ್ ಪೇಪರ್ನಲ್ಲಿ ಎಲ್ಲ ಡೀಟೇಲ್ ಬರೆದು ಕೊಟ್ಟರು. ಅದು ಸ್ಟ್ಯಾಂಪ್ ಪೇಪರ್, ಇದು ಹೋಗಿ ಸೈನ್ ಮಾಡಿಬಿಡಿ, ಹೋಗಿ ಬಾಸ್ ಹತ್ರ ಕೊಡಿ, ಇದು ನಿಮ್ಮದಾಗ್ತದೆ ಅಂತ. ಅದಕ್ಕೆ ನಾವು ಒಂದೆಲ್ಲ ಹೆಸರೆಲ್ಲ ಇಟ್ವಿ. ನೋಡಿದರೆ ಅದರಲ್ಲಿ ಸಿಗ್ನೇಚರ್ ಇಲ್ಲ ಅಂಥೇಳಿ ಫೋನ್ ಮಾಡಿದೆ ವಿಜಿಗೆ, ದುನಿಯಾ ವಿಜಿಗೆ. ವಿಜಯ್, ಇದು ಸಿಗ್ನೇಚರ್ ಇಲ್ಲದೆ ಇದಕ್ಕೆ ವ್ಯಾಲ್ಯೂ ಇಲ್ಲಲ್ಲ ಅಂತ. ಬಿಡೋಣ, ಅದು ನನ್ನ ಆ ಜಾಗ ನಂದಾದ್ರೇನು ನಿಂದಾದ್ರೇನು ಎಲ್ಲ ಒಂದೇ, ಬಿಟ್ಬಿಡು ಅಂತ ಅರ್ಥ. ನಾನು ಬಿಟ್ಟೆ ಅಷ್ಟೇ. ಇದ್ರ ಜೊತೆಗೆ ಸರ್, ಒಬ್ಬ ಪತ್ರಕರ್ತ ಅಂತ ಹೇಳಿದ್ರೆ ಯಾರಾದರೂ ಸ್ಟಾರ್ ಇದ್ದರೆ ಒಂದು ರೀತಿ ಹತ್ತಿರದ ಸಂಬಂಧ, ಅಂದರೆ ಹತ್ತಿರದಲ್ಲಿ ಬೆರೀತಾ ಇರತಕ್ಕಂಥದ್ದು ಪ್ರತಿದಿನ ಎನ್ನುವಂಥದ್ದು, ಒಂದು ಸೆಲ್ಫಿ ತಗೊಳ್ಳುವಂಥದ್ದು ಇತ್ತೀಚಿನ ದಿನಗಳಾದರೆ. ಆದರೆ ಒಬ್ಬ ಸ್ಟಾರ್ ನಟ ಒಬ್ಬ ಪತ್ರಕರ್ತ ನನ್ನ ಕಾಲು ಹೆಚ್ಚಿಗಿರ್ತಾರೆ ಅಂದರೆ ಕಾಲು ಹೊತ್ತುವಂಥ ಕೆಲಸ ಮಾಡ್ತಾರೆ. ಇದೇ ದುನಿಯಾ ವಿಜಯ್. ಅದು ದುನಿಯಾ ವಿಜಯನ್ನು ಕೀಳಾಗಿ ಕಾಣಬೇಕು ಅಂತ ನಾನು ಈಗ ಹೇಳಿದರೆ ಆ ಥರ ಅರ್ಥ ಬರಬಾರ್ದು. ಯಾಕೆಂದರೆ ಆ ಸಂದರ್ಭದಲ್ಲಿ ಹಾಗೆ ಇತ್ತು ಪರಿಸ್ಥಿತಿ. ಆತ ತುಂಬ ಒಳ್ಳೆಯ ಉದ್ದೇಶ. ಎರಡು ನನಗೆ ಸೈಟ್ ಅಂದರೆ ಜಾಗ, 1 ಎಕರೆ ಜಾಗ ಕೊಟ್ಟಿದ್ದು ಮತ್ತು 2 ಮಕ್ಕಳನ್ನು ದತ್ತು ತಗೊಂಡಿದ್ದು, ಇದೆಲ್ಲ ಒಳ್ಳೆ ಕೆಲಸನೇ ಆತ ಮಾಡಿರೋದು. ಆ ಟೈಮ್ನಲ್ಲಿ ಯಾರೂ ಅಂಥದ್ದು ಕೆಲಸಕ್ಕೆ ಇಳಿದಿರಲಿಲ್ಲ. ಬಟ್ 2 ಮಕ್ಕಳನ್ನು ಕರ್ಕೊಂಡು ಬಂದು ಗ್ರೀನ್ ಹೌಸ್ನ ಸೆಲ್ಲರ್, ಅದು ನಮ್ಮ ತುಂಬ ಪರಮಾಪ್ತ ಪ್ರೆಸ್ ಮೀಟ್ ಜಾಗ, ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ಪಕ್ಕದಲ್ಲಿ ಕೂರಿಸಿ ಈತ ಅನೌನ್ಸ್ ಮಾಡಲಿಕ್ಕೆ ಶುರು ಮಾಡೋದು. ದುನಿಯಾ ವಿಜಯ್, ನಾನು 2 ಮಕ್ಕಳನ್ನು ದತ್ತು ತೊಗೊಂಡಿದ್ದೀನಿ ಅಂತೇಳಿ, ಅನಾಥ ಮಕ್ಕಳನ್ನು ಅಂತೇಳಿ. ನನಗೆ ಅನಾಥ ಅಂತ ಕೇಳಿದ ಕೂಡಲೇ ಬೇಜಾರಾಯಿತು, ಸಿಟ್ಟಿಗಿಂತ ಬೇಜಾರಾಯಿತು. ಪ್ರೆಸ್ ಮೀಟಿಂದ ಎದ್ದು ಹೋಗ್ಬಿಟ್ಟೆ. ಇದನ್ನು ಗಮನಿಸಿದ್ದಾನೆ ದುನಿಯಾ ವಿಜಯ್. ಗಮನಿಸೋದು ಪ್ರೆಸ್ ಮೀಟ್ ಕಳೆದ ಮೇಲೆ ಸೀದಾ ಬಂದಿದ ಮೇಲೆ ಅಂದರೆ ಅಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದು ನಾನು ಮತ್ತು ಸಂತೋಷ್ ಪೈ ಅಂತ ಪರಮಾಪ್ತ ಗೆಳೆಯರು ಊಟ ಮಾಡ್ತಾಯಿದ್ವಿ. ಬಂದು ಸೀದಾ ಇಲ್ಲಿ ನಾನು ಈಗ ಕೂತ್ಕೊಂಡಿದ್ದೀನಿ, ಇಲ್ಲಿ ಕೂತ್ಕೊಂಡು ಕಾಲು ಹೋಗ್ತಾ ಇದ್ದಾರೆ. ಯಾರು ನೋಡಿದ್ರೆ ದುನಿಯಾ ವಿಜಯ್. ಆಗ ಏನು ದೊಡ್ಡ ಒಂದು ಸಿನಿಮಾ ಹಿಟ್ಟಾಗಿದೆ ಅಷ್ಟೇ ಹೊರತು, ದುನಿಯಾ ಸಿನಿಮಾ ಹಿಟ್ಟಾಗಿದೆ ಅಷ್ಟೇ ಹೊರತು ಬೇರೆ ಏನು ಸ್ಟಾರ್ ಏನೂ ಆಗಿರಲಿಲ್ಲ. ಕಾಲು ಹೋಗ್ತಾ ಇದ್ದಾನೆ ಏನು ಅಂತ, ವಿಜಯ್ ಹೇಳಿ ಇದನ್ನು ಅವರು ನೋಡಿದ್ದಾರೆ. ಪೈ ಸಂತೋಷ್ ಪೈಗಳು ನೋಡಿದ್ದಾರೆ. ನೋಡಿಬಿಟ್ಟು ಏನು ನಡೀತಾ ಇದೆಯಲ್ಲ ಅಂತದ್ದು ಗೊತ್ತಿಲ್ಲ. ಬಿಡು ಹೇಳಿ, ಯಾಕಣ್ಣ ನೀನು ಪ್ರೆಸ್ ಮೀಟಿಂದ ಎದ್ದು ಬಂದೆ, ನನಗೆ ತುಂಬ ಬೇಜಾರಾಯಿತು. ನಿನ್ನಕ್ಕಿಂತ ಬೇಜಾರು ನನಗೆ ಆಯಿತು. ಯಾಕಂದರೆ ಮಕ್ಕಳಿಬ್ಬರನ್ನಲ್ಲಿ ಕೂರಿಸಿ ಅನಾಥ ಮಕ್ಕಳು ಅಂತೇಳಿ ಹೇಳೋದಿದೆಯಲ್ಲ, ನೀನು ದಾತಾರ ಆಗ್ತೀಯ, ಅವರನ್ನು ದತ್ತು ತಗೊಳ್ತಾ ಇದ್ದಿ. ದತ್ತು ತಗೊಂಡ ಮೇಲೆ ಅವರು ಅನಾಥ ಆಗಲಿಕ್ಕೆ ಆಗಿ ಅನಾಥ ಅಂತ ಪದ ಹೇಳ್ಬಾರ್ದಿತ್ತು ಅಂತ. ತಪ್ಪಾಯ್ತಾನ ಅಂತ ಬಡ್ಕೊಂಡೋಗಿ ಇದೇ ದುನಿಯಾ ವಿಜಯ್. ನನಗೆ ಅನಿಸುತ್ತೆ ತಪ್ಪಾಯಿತು, ಅದು ಫ್ಲ್ಯಾಟಾಗಿ ಒಪ್ಕೊಂಬಿಟ್ಟ. ಅವರನ್ನು ಈಗಲೂ